ನಿನಗೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಸತ್ರಾಜಿತ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ತನ್ನ ಮನೆಗೆ ಹೋಗ್ತಾನೆ. ನಂತರ ಸತ್ರಾಜಿತ ರಾಜನ ಸಹೋದರನಾದಂತಹ ಪ್ರಸೇನ ಅವನ ಕೊರಳಲ್ಲಿ ಈ ಸ್ಯಮಂತಕ ಮಣಿಯನ್ನು ಧರಿಸಿ ಅವನಿಗೆ ಕೊಡ್ತಾನೆ. ಆ ಪ್ರಸೇನನಾದ್ರೂ ಕೂಡ ಆ ಮಣಿಯನ್ನು ಧರಿಸಿ ಬೇಟೆಗೋಸ್ಕರವಾಗಿ ಕಾಡನ್ನು ಕುರಿತು ಹೋಗ್ತಾನೆ. ಮಾರ್ಗದಲ್ಲಿ ಒಂದು ಸಿಂಹವು ಅವನ ಜೊತೆಗೆ ಯುದ್ಧವನ್ನು ಮಾಡಿ ಆ ಸಿಂಹವು ಅವನನ್ನು ಸಂಹಾರಗೊಳಿಸುತ್ತೆ. ನಂತರ ಆ ಪ್ರಸೇನನ ಕೊರಳಲ್ಲಿರುವಂತಹ ಆ ಸ್ಯಮಂತಕ ಮಣಿಯನ್ನು ಆ ಸಿಂಹವು ತೆಗೆದುಕೊಂಡು ಅಲ್ಲಿಂದ ಹೊರಟೋಗುತ್ತೆ. ನಂತರ ಆ ಸಿಂಹವು ವೃಕ್ಷರಾಜನಾದಂತಹ ಜಾಂಬವಂತನ ಹತ್ತಿರ ಹೋದಾಗ ಆ ಜಾಂಬವಂತನು ಆ ಸಿಂಹವನ್ನು ಸಂಹರಿಸುತ್ತಾನೆ. ತದನಂತರ ಅವನ ಆ ಸಿಂಹದ ಹತ್ತಿರ ಇರುವಂತಹ ಮಣಿಯನ್ನು ಆ ಜಾಂಬವಂತನು ತೆಗೆದುಕೊಂಡು ಹೋಗಿ ಗುಹೆಯಲ್ಲಿರುವಂತಹ ತನ್ನ ಮಗನ ತೊಟ್ಟಲಿಗೆ ಕಟ್ತಾನೆ. ಆವಾಗ ಸತ್ರಾಜಿತನಿಗೆ ಅನುಮಾನ ಬರುತ್ತೆ. ಎಷ್ಟೋ ದಿನಗಳಾಯಿತು ಪ್ರಸೇನನು ಕಾಡಿಗೆ ಬೇಟೆಗೋಸ್ಕರವಾಗಿ ಕಾಡಿಗೆ ಹೋಗಿದ್ದಾನೆ, ಆದ್ರೆ ಇನ್ನೂ ವಾಪಸ್ ಬರಲಿಲ್ವಲ್ಲ, ಅವನಿಗೆ ಏನಾದ್ರೂ ಆಯ್ತಾ ಅಂತ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿತ್ತು ತನ್ನಲ್ಲಿರುವಂತಹ ಸ್ಯಮಂತಕ ಮಣಿಯನ್ನು ಕೃಷ್ಣ ಪರಮಾತ್ಮ ಕೇಳಿದ್ದ, ಆದ್ರೆ ನಾನು ಕೊಡ್ಲಿಲ್ಲ. ಆ ಸ್ಯಮಂತಕ ಮಣಿ ಇವಾಗ ಪ್ರಸೇನ ಹತ್ತಿರ ಇದೆ ಅನ್ನುವಂತಹ ವಿಷಯವನ್ನು ಕೃಷ್ಣನು ತಿಳಿದುಕೊಂಡು ಅವನನ್ನು ಏನಾದ್ರೂ ಸಂಹಾರ ಮಾಡಿದ್ದಾನೋ ಏನೋ, ಅವನಲ್ಲಿರುವಂತಹ ಆ ಮಣಿಯನ್ನು ತಾನು ಅಪಹರಿಸಿದ್ದಾನೋ ಏನೋ ಅಂತ ಒಂದು ಚಿಕ್ಕದಾದಂತಹ ಸಂಶಯ ಬಂತು. ಸಂಶಯದಿಂದಾಗಿ ನೇರವಾಗಿ ಕೃಷ್ಣ ಪರಮಾತ್ಮನ ಹತ್ತಿರ ಹೋಗಿ ನೀನು ನನ್ನ ಸಹೋದರನನ್ನು ಸಂಹಾರ ಮಾಡಿದ್ದೀಯಾ ಅಂತ ಅಪವಾದವನ್ನು ಹಾಕ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲ, ನಾನು ಆ ಮಣಿಯನ್ನು ತೆಗೆದುಕೊಂಡಿಲ್ಲ ಮತ್ತು ನಿನ್ನ ಸಹೋದರನನ್ನು ನಾನು ಏನೂ ಮಾಡಿಲ್ಲ ಅಂತ. ಆದ್ರೆ ಸತ್ರಾಜಿತ ರಾಜನು ನಂಬುವುದಿಲ್ಲ. ಅವಾಗ ಅವನು ಅಪರಾಧಿ ಅಲ್ಲ ಅಂತೇಳಿ ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಎಲ್ಲಾ ಜನರಿಗೆ ತೋರಿಸಬೇಕು, ಇಲ್ಲ ಅಂತಾದ್ರೆ ಒಂದು ಅಪವಾದ ಅವನ ಮೇಲೆ ಬರುತ್ತೆ. ಆದ್ದರಿಂದಾಗಿ ಕೃಷ್ಣ ಏನ್ ಮಾಡಿದ, ಅಲ್ಲಿಂದ ನೇರವಾಗಿ ಆ ಪ್ರಸೇನ ಹೋಗಿದಂತಹ ಕಾಡಿಗೆ ಮೊದಲಿಗೆ ಅವನನ್ನು ಹುಡುಕುವುದಕ್ಕೋಸ್ಕರವಾಗಿ ಹೊರಟನು. ಅಲ್ಲಿ ನೋಡ್ತಾನೆ, ನೇರವಾಗಿ ಪ್ರಸೇನನ ಒಂದು ದೇಹ ಅಲ್ಲಿ ಬಿದ್ದಿರತ್ತೆ. ಅದನ್ನು ನೋಡಿದ ಕೂಡಲೇನೆ ಈ ಪ್ರಸೇನನನ್ನು ಯಾರೋ ಸಂಹಾರ ಮಾಡಿದ್ದಾರೆ ಅಂತ ಮೊದಲಿಗೆ ತಿಳಿದುಕೊಳ್ತಾನೆ. ಅದಾದ ನಂತರ ಕೃಷ್ಣ ಪರಮಾತ್ಮ ಅಲ್ಲಿ ಯಾರಾದರೂ ಬಂದಿದ್ರಾ ಅಂತ ವಿಚಾರ ಮಾಡ್ತಾನೆ. ಅಲ್ಲಿ ಸಿಂಹದ ಪಾದದ ಗುರುತು ಅಲ್ಲಿ ಇರತ್ತೆ. ಅದೇ ಪ್ರಕಾರವಾಗಿ ಆ ಮಾರ್ಗದ ಪ್ರಕಾರವಾಗಿ ಹೋಗಿದಾಗ ಒಂದು ಕಡೆ ಸಿಂಹದ ಒಂದು ದೇಹವು ಬಿದ್ದಿರತ್ತೆ. ಅದರಿಂದ ತಿಳ್ಕೊಳ್ತಾನೆ ಸಿಂಹವನ್ನು ಕೂಡ ಯಾರೋ ಸಂಹಾರ ಮಾಡಿ ಅದರ ಹತ್ತಿರುವಂತಹ ಮಣಿಯನ್ನು ಅಪಹರಿಸಿದ್ದಾರೆ ಅಂತ. ಅಲ್ಲಿ ಜಾಂಬವಂತನ ಕಾಲಿನ ಗುರುತು ಇರತ್ತೆ. ಅದನ್ನು ಅನುಸರಿಸಿಕೊಂಡು ಹೋದಾಗ ಒಂದು ಗುಹೆ ಹತ್ರ ಹೋಗ್ತಾನೆ. ಗುಹೆ ಹತ್ರ ಹೋದಾಗ ಕೇವಲ ಅವನೊಬ್ಬನೇ ಬಂದಿಲ್ಲ, ತನ್ನ ಜೊತೆಗೆ ಅವನ ಸೈನ್ಯವನ್ನು ಕೂಡ ಕರೆದುಕೊಂಡು ಬಂದಿದ್ದ. ಆ ಯಾದವರೆಲ್ಲರನ್ನೂ ಕೂಡ ಹೊರಗಡೆ ನಿಲ್ಲಿಸಿ, ನಾನೊಬ್ಬನೇ ಗುಹೆ ಒಳಗಡೆ ಹೋಗ್ತೇನೆ, ನೋಡಿ ಅಲ್ಲಿ ಏನಾದ್ರೂ ಇದ್ರೆ ನಿಮಗೆ ವಿಷಯವನ್ನು ತಿಳಿಸ್ತೇನೆ ಅಂತ ಹೇಳ್ತಾನೆ. ಒಳಗಡೆ ಹೋಗ್ತಾನೆ, ಯಾರೂ ಇರೋದಿಲ್ಲ. ಅಲ್ಲಿ ಎದುರಿಗೆ ತೊಟ್ಟಲಿಗೆ ಆ ಹಾರ ಕಾಣುತ್ತೆ ಅವನಿಗೆ. ಅವಾಗ ಅದನ್ನು ತೆಗೆದುಕೊಳ್ಳಿಕ್ಕೆ ಹೋದಾಗ ಜಾಂಬವಂತ ಮತ್ತೆ ಅವನ ತಂಗಿಯಾದಂತಹ ಜಾಂಬವತಿ ಇಬ್ಬರೂ ಕೂಡ ಬರ್ತಾರೆ. ಬಂದಾಗ ಆ ಜಾಂಬವಂತನಿಗೆ ಹೇಳ್ತಾನೆ, ಇದು ಹಾರವಾದರೂ ಕೂಡ ಸತ್ರಾಜಿತ ರಾಜನಂದು. ಅವನು ತನ್ನ ಸಹೋದರನಿಗೆ ಈ ಹಾರವನ್ನು ಕೊಟ್ಟಿದ್ದ. ಅವನು ಬೇಟೆಗೋಸ್ಕರವಾಗಿ ಕಾಡಿಗೆ ಬಂದಾಗ ಆ ಸಿಂಹವು ಅವನಿಂದ ಅಪಹರಿಸಿತು. ಆದ್ದರಿಂದ ಇದು ಅವನಿಗೆ ವಾಪಸ್ಸನ್ನು ನಾವು ಕೊಡಬೇಕಾಗಿದೆ, ನೀ ನನಗೆ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಈ ಜಾಂಬವಂತ ಒಪ್ಪೋದಿಲ್ಲ. ಇಲ್ಲ, ಇದು ನನ್ನದು, ಹಾಗಾಗಿ ನಾನು ನಿನಗೆ ಇದು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಇಬ್ಬರ ಮಧ್ಯದಲ್ಲೂ ಕೂಡ ವಾದ ಅನ್ನೋದು ಉಂಟಾಗುತ್ತೆ.
ಅವಾಗ ಕೊನೆಗೆ ಇಬ್ಬರೂ ಕೂಡ ಯುದ್ಧವನ್ನು ಮಾಡೋಣ ಅಂತ ಹೇಳಿ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಜಾಂಬವಂತನ ಜೊತೆಗೆ ಶ್ರೀ ಕೃಷ್ಣ ಪರಮಾತ್ಮ 28 ದಿನಗಳ ಕಾಲ ಯುದ್ಧವನ್ನು ಮಾಡಿದ್ದ. ಯುದ್ಧವನ್ನು ಮಾಡಿ ನಂತರ ಜಾಂಬವಂತನು ನಾನು ಸೋತೋಗಿದ್ದೇನೆ ಸ್ವಾಮಿ ಅಂತ ಹೇಳಿ ಅವನ ಕಾಲಿಗೆ ಬೀಳ್ತಾನೆ. ಅವಾಗ ಜಾಂಬವಂತನಿಗೆ ತಿಳಿತು ಏನು ಅಂತಂದ್ರೆ ಈ ಕೃಷ್ಣ ಬೇರೆ ಯಾರೂ ಅಲ್ಲ, ಹಿಂದಿನ ಯುಗದಲ್ಲಿ ಯಾರ ಹತ್ತಿರ ತಾನು ಸೇವೆಗಾಗಿ ಹೊರಟಿದ್ದಾನೋ ಅಂತಹ ರಾಮಚಂದ್ರ ದೇವರ ಮತ್ತೊಂದು ಅವತಾರವೇ ಈ ಕೃಷ್ಣನ ಅವತಾರ ಅಂತ ತಿಳಿದು ಆ ಕೃಷ್ಣನ ಎದುರಿಗೆ ನಿಂತು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಸ್ಯೈಷ ಉತ್ಕಟಿತರ ತರೋಷ ಕಟಾಕ್ಷ ಮೋಕ್ಷೈಹಿ ವರ್ತ್ಮಾತನೋತ್ ಶುಭಿತನ ಕ್ರತಿಮಿಂಹಿ ಮಿಂಗಿಲೋಬ್ಧಿಹಿ ಸೇತುಕೃತ ಸ್ವಯಶ ಉಜ್ವಲಿತಾಚ ಲಂಕಾ ರಕ್ಷಶಿರಾಂಸಿ ಭುವಿ ರೇಜುರಿಶುಕ್ಷದಾನಿ ಅಂತ ಹೇಳಿ ಆ ಕೃಷ್ಣ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನೀನ್ ಯಾರೋ ನನಗೆ ಹಿಂದೆ ಗೊತ್ತಿದ್ದಿಲ್ಲ, ಆದರೆ ನಿನ್ನ ಜೊತೆ ಯುದ್ಧವಾದ ಬಳಿಕ ನನಗೆ ಸ್ಮರಣೆ ಬಂದಿದೆ. ನೀನು ಬೇರೆ ಯಾರೂ ಅಲ್ಲ, ನಿನ್ನ ನನ್ನ ಉಪಾಸ್ಯ ದೇವರಾದಂತಹ ರಾಮಚಂದ್ರ ದೇವರ ಅಭಿನ್ನ ಅವತಾರವೇ ಈ ನಿನ್ನ ಅವತಾರ ಅಂತ ತಿಳಿದಿದ್ದೇನೆ. ಆದ್ದರಿಂದ ನನ್ನನ್ನು ಅನುಗ್ರಹಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡುವ ಮೂಲಕ ಮೊದಲಿಗೆ ಆ ಹಾರವನ್ನು ಕೊಡ್ತಾನೆ. ನಂತರ ಸ್ವಾಮಿ, ನಂದು ಮತ್ತೆ ಇನ್ನೊಂದು ಪ್ರಾರ್ಥನೆ ಇದೆ ಅಂತ ಹೇಳ್ತಾನೆ. ಏನು ಅಂತ ಕೇಳಿದಾಗ ನನ್ನ ತಂಗಿಯಾದಂತಹ ಜಾಂಬವತಿಯನ್ನು ನೀನು ವಿವಾಹವಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿಯಾಗಿ ಆ ಜಾಂಬವಂತನ ಮನೋಭೀಷ್ಟೆಯನ್ನು ಪೂರ್ಣಗೊಳಿಸುವುದಕ್ಕೋಸ್ಕರವಾಗಿ ಶ್ರೀ ಕೃಷ್ಣ ಪರಮಾತ್ಮ ಆ ಜಾಂಬವತಿಯನ್ನು ವಿವಾಹವಾಗ್ತಾನೆ. ಹೊರಗಡೆ ಬಂದು ನೋಡ್ತಾನೆ, ತನ್ನ ಜನರು ಯಾರೂ ಕೂಡ ಇರೋದಿಲ್ಲ. ಯಾಕೆ ಅಂತಂದ್ರೆ ಈ 28 ದಿನಗಳ ಕಾಲ ಯುದ್ಧವಾಗಿತ್ತು. ಆ ಸಂದರ್ಭದಲ್ಲಿ ಹೊರಗಡೆ ನಿಂತು ಆ ಸೇವಕರೆಲ್ಲರೂ ಕೂಡ ಹೊರಗಡೆ ನಿಂತಿರ್ತಾರೆ. ನೋಡ್ತಾರೆ, 1 ದಿವಸ ಆಯ್ತು, ವಾರ ಆಯ್ತು, 15 ದಿವಸ ಆಯ್ತು, ಒಳಗಡೆ ಹೋದಂತಹ ಕೃಷ್ಣ ವಾಪಸ್ ಬರಲೇ ಇಲ್ಲ. ಆದ್ರಿಂದ ಆ ಜನರೆಲ್ಲರೂ ಕೂಡ ಏನ್ ತಿಳಿದಿದ್ರು ಅಂತಂದ್ರೆ ಒಳಗಡೆನೆ ಕೃಷ್ಣನನ್ನು ಯಾರೋ ಸಂಹಾರ ಮಾಡಿ ಆಗಿದೆ, ಅದಕ್ಕೋಸ್ಕರವಾಗಿ ಅವನು ಹೊರಗಡೆ ಬರ್ತಾ ಇಲ್ಲ. ಆದ್ರಿಂದ ಇಲ್ಲಿ ನಾವು ನಿಂತ್ರೆ ಏನೂ ಪ್ರಯೋಜನ ಇಲ್ಲ, ಎಲ್ಲರೂ ಕೂಡ ಹೊರಟೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ತಮ್ಮ ಮನೆಗೆ ಹೋಗ್ತಾರೆ. ಅವಾಗ ಈ ಕೃಷ್ಣ ಜಾಂಬವಂತನ ಜೊತೆಯಾಗಿ ಆ ಸ್ಯವಂತಕ ಮಣಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅವನು ಬರ್ತಾನೆ. ಬಂದಾಗ ಕೃಷ್ಣನನ್ನು ನೋಡಿದಂತಹ ಎಲ್ಲಾ ಜನರು ಕೂಡ ಸಂತೋಷದಿಂದ ಅವನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಸ್ವಾಮಿ, ನೀನು ಮತ್ತೆ ಹಿಂದೆ ತಿರುಗಿ ಬಂದಿದ್ದೀಯಾ, ನೀನು ನಮಗೆ ರಕ್ಷಣೆಗಾಗಿಯೇನೆ ನಿನ್ನ ಅವತಾರವನ್ನು ಮಾಡಿದ್ದೀಯಾ ಅಂತೇಳಿ ನಾನಾ ರೀತಿಯಾಗಿ ಸ್ತೋತ್ರ ಮಾಡುವ ಮೂಲಕ ಬಂದಂತಹ ಕೃಷ್ಣನನ್ನು ನೋಡಿ ಎಲ್ಲಾ ಜನರು ಕೂಡ ಸಂತೋಷ ಪಡ್ತಾರೆ. ಅದಾದ ನಂತರ ಆ ಮಣಿಯನ್ನು ಕೃಷ್ಣ ಪರಮಾತ್ಮ ನೇರವಾಗಿ ಸತ್ರಾಜಿತನಿಗೆ ಕೊಡ್ತಾನೆ. ಕೊಟ್ಟು ಎಲ್ಲಾ ವಿಷಯಗಳನ್ನು ಕೂಡ ಹೇಳ್ತಾನೆ. ಈ ರೀತಿಯಾಗಿ ನಿನ್ನ ಸಹೋದರನನ್ನು ಮೊದಲಿಗೆ ಸಿಂಹವು ಸಂಹಾರ ಮಾಡಿದರೆ ಆ ಸಿಂಹವನ್ನು ಜಾಂಬವಂತನು ಸಂಹಾರ ಮಾಡಿದ್ದ. ನಾನು ಅವನ ಜೊತೆಗೆ ಯುದ್ಧವನ್ನು ಮಾಡಿದಾಗ ಅವನು ಆ ಸ್ಯವಂತಕ ಮಣಿಯನ್ನು ನನಗೆ ಕೊಟ್ಟು ಅವನ ತಂಗಿಯಾದಂತಹ ಜಾಂಬವತಿಯನ್ನು ಕೂಡ ನನಗೆ ಕೊಟ್ಟು ಮದುವೆಯಾಗಿ ಮಾಡಿದ್ದಾನೆ ಅಂತ ಎಲ್ಲಾ ವಿಷಯವನ್ನು ಕೂಡ ಕೃಷ್ಣನು ಆ ಸತ್ರಾಜಿತ ರಾಜನಿಗೆ ಹೇಳ್ತಾನೆ. ಅದನ್ನು ಕೇಳಿದಂತಹ ಸತ್ರಾಜಿತ ರಾಜ ತಿಳಿದುಕೊಳ್ತಾನೆ, ನಾನು ಎಂಥ ತಪ್ಪನ್ನು ಮಾಡಿದ್ದೆ, ಸಾಕ್ಷಾತ್ ಪರಮಾತ್ಮನಿಗೇನೆ ದೇವರಿಗೇನೆ ನಾನು ಅಪವಾದವನ್ನು ಹೊರಿಸಿದ್ದೆ. ಆದ್ದರಿಂದ ಅದರ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನಾನು ನನ್ನ ಮಗಳಾದಂತಹ ಸತ್ಯಭಾಮೆಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ, ಆದ್ದರಿಂದ ನೀನು ಮದುವೆ ಆಗಬೇಕು ಅಂತ ಆ ಸತ್ರಾಜಿತನು ಪ್ರಾರ್ಥನೆ ಮಾಡ್ತಾನೆ. ಅವನ ಪ್ರಾರ್ಥನೆಗೆ ಮೆಚ್ಚಿದಂತಹ ಪರಮಾತ್ಮ ಸತ್ಯಭಾಮೆಯನ್ನು ವಿವಾಹವಾಗಿ ಅವನು ಸತ್ರಾಜಿತ ರಾಜನು ಮಣಿಯನ್ನು ಕೂಡ ಅವನಿಗೆ ಕೊಡ್ತಾನೆ. ಆದರೆ ಆ ಮಣಿಯನ್ನು
ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ, ಆ ಮಣಿಯನ್ನು ನೀನೇ ಇಟ್ಕೋ, ನನಗೆ ಆ ಮಣಿಯಿಂದ ಏನೂ ಕೆಲಸ ಇಲ್ಲ, ಆದ್ರಿಂದ ಆ ಮಣಿಯನ್ನು ನೀನೇ ಇಟ್ಕೋ ಅಂತ ಹೇಳುವ ಮೂಲಕ ಆ ಇಬ್ಬರು ಜಾಂಬವತಿ ಮತ್ತು ಸತ್ಯಭಾಮರ ಜೊತೆಗೆ ವಿವಾಹವಾದ ನಂತರ ಕೃಷ್ಣ ಪರಮಾತ್ಮ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿ ಕೃಷ್ಣನ ಮೇಲೆ ಅಪವಾದ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ನಾವು ತಿಳಿಯಬೇಕು. ಯಾಕೆ ಅಂದರೆ ಅವನು ದೇವರು, ಅವನ ಮೇಲೆ ಯಾವುದೇ ಅಪವಾದ ಇರೋದಿಲ್ಲ. ಆದರೆ ಆ ಅಪವಾದ ಯಾಕೆ ಬಂತು ಅಂತಂದ್ರೆ, ಅವನು ಈ ವಿನಾಯಕ ಚತುರ್ಥಿ ದಿನದಂದು ಚಂದ್ರನ ದರ್ಶನವನ್ನು ಮಾಡಿದ್ದ. ಆ ಚಂದ್ರನ ದರ್ಶನದಿಂದಾಗೇನೆ ಅವನಿಗೆ ಈ ಅಪವಾದ ಅನ್ನೋದು ಬಂದಿತ್ತು. ಆಯ್ತು, ವಿನಾಯಕ ಚತುರ್ಥಿ ದಿನದಂದು ನಾವು ಚಂದ್ರನ ದರ್ಶನವನ್ನು ಮಾಡಿದರೆ ನಮಗೆ ಅಪವಾದವಾದ್ರೂ ಕೂಡ ಯಾಕೆ ಬರುತ್ತೆ ಅಂತಂದ್ರೆ, ಅದು ಗಣೇಶನ ವಿನಾಯಕನ ಶಾಪವಾಗಿತ್ತು. ಯಾಕೆ? ಅವನ ಹುಟ್ಟುಹಬ್ಬದ ದಿನ ಅವನು ಕಡುಬು ಇತ್ಯಾದಿಗಳನ್ನೆಲ್ಲವನ್ನು, ಮೋದಕವನ್ನೆಲ್ಲವನ್ನು ಕೂಡ ಸ್ವೀಕರಿಸಿದ ನಂತರ ತನ್ನ ವಾಹನವಾದಂತಹ ಇಲಿಯ ಮೇಲೆ ಅವನು ಬರ್ತಾ ಇರ್ತಾನೆ. ಮಾರ್ಗದ ಮಧ್ಯದಲ್ಲಿ ಆ ಇಲಿಯು ಸರ್ಪವನ್ನು ನೋಡಿ ಹೆದರಿದಾಗ ಆ ಕಡೆ ಈ ಕಡೆ ಮಾಡಿತು. ಅವಾಗ ಅದರ ಮೇಲೆ ಕೂದಂತಹ ವಿನಾಯಕನು ಕೆಳಗಡೆ ಬೀಳುತ್ತಾನೆ. ಬಿದ್ದಾಗ ಎಲ್ಲ ಒಳಗಡೆ ಇರುವಂತಹ ಎಲ್ಲಾ ಪದಾರ್ಥಗಳು ಕೂಡ ಹೊರಗಡೆ ಬರುತ್ತೆ. ಅದನ್ನು ನೋಡಿದಂತಹ ಚಂದ್ರ ವಿನಾಯಕನನ್ನು ನೋಡಿ ಅಪಹಾಸ್ಯ ಮಾಡ್ತಾನೆ. ಅಪಹಾಸ್ಯ ಮಾಡಿದಾಗ ಕೋಪದಿಂದ ವಿನಾಯಕನು ಅವನ ಹತ್ರ ಹೋಗ್ತಾನೆ. ಹೋಗಿ, ಚಂದ್ರ ಯಾಕೆ ನನ್ನನ್ನು ನೋಡಿ ನಗುತ್ತಾ ಇದ್ದೀಯಾ ಅಂತ. ಇಲ್ಲ, ನೀನು ಬಿದ್ದಿದ್ದನ್ನು ನೋಡಿ ನಾನು ನಕ್ಕೆ ಅಂತ ಹೇಳ್ತಾನೆ. ನಾವು ಈಗಿನ ಕಾಲದಲ್ಲೂ ಮಕ್ಕಳನ್ನು ನೋಡ್ತೇವೆ. ಯಾರಾದ್ರೂ ಎದುರುಗಡೆ ಬಂದಾಗ ಒಬ್ಬ ವ್ಯಕ್ತಿ ಬಿದ್ದ ಅಂತಾದ್ರೆ ಎಲ್ಲರೂ ಸೇರ್ಕೊಂಡು ನಕ್ಕು ಬಿಡ್ತೇವೆ. ಆ ರೀತಿಯ ಮಾಡಬಾರ್ದು. ಯಾಕೆ ಅಂತಂದ್ರೆ ಅವನು ಬಿದ್ದಿದ್ದಕ್ಕಾಗಿ ಅವನಿಗೆ ಒಂದು ಪೆಟ್ಟು ಬಿದ್ದೇ ಇರತ್ತೆ. ನಾವು ಅಪಹಾಸ್ಯ ಮಾಡಿದ್ರೆ ಅವನಿಗೆ ಮನಸ್ಸಿಗೂ ಕೂಡ ಪೆಟ್ಟು ಅನ್ನೋದು ಬೀಳತ್ತೆ. ಆದ್ರಿಂದಾಗಿ ಅಂತಹ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಅಪಹಾಸ್ಯವನ್ನು ಮಾಡಬಾರದು. ಮೊದಲಿಗೆ ಹೋಗಿ ಆ ಬಿದ್ದಂತಹ ವ್ಯಕ್ತಿಯನ್ನು ಎತ್ತಿ ನಿಮಗೇನಾದ್ರೂ ಆಗಿದೆಯಾ ಅಂತ ಎಲ್ಲಾ ವಿಚಾರವನ್ನು ನಾವು ಮಾಡಬೇಕು. ಆ ರೀತಿಯಾಗಿ ನಾವು ಮಾಡೋದಿಲ್ಲ. ಅದೇ ರೀತಿಯಾಗಿ ಆ ಚಂದ್ರನು ಕೂಡ ಅಪಹಾಸ್ಯ ಮಾಡಿದಾಗ ಕೋಪಗೊಂಡಂತಹ ವಿನಾಯಕನು ಒಂದು ಶಾಪವನ್ನು ಕೊಟ್ಟಿದ್ದ. ಏನು ಶಾಪವನ್ನು ಕೊಟ್ಟಿದ್ದ ಅಂತಂದ್ರೆ, ನನ್ನ ದಿನವಾದಂತಹ ಈ ವಿನಾಯಕನ ಚತುರ್ಥಿ ದಿನದಂದು ಯಾರು ನಿನ್ನ ದರ್ಶನವನ್ನು ಮಾಡ್ತಾರೋ ಅವರಿಗೆ ಮಿಥ್ಯಾಪವಾದ ಬರಲಿ, ಅವರ ಮೇಲೆ ಕಳ್ಳತನ ಅಪವಾದ ಬರಲಿ, ಅವನು ಸುಳ್ಳು ಹೇಳಿದ್ದಾನೆ ಎಂಬುದೇ ಅಪವಾದ ಬರಲಿ ಅಂತ ಈ ರೀತಿಯಾಗಿ ಒಂದು ಶಾಪವನ್ನು ಕೊಡ್ತಾನೆ. ಆದ್ದರಿಂದಲೇನೆ ಕೃಷ್ಣ ಪರಮಾತ್ಮ ತಿಳಿಯದೇನೆ, ನಾವು ತಿಳಿದಾಗ್ಲಿ ತಿಳಿಯದೇ ಆಗ್ಲಿ, ವಿನಾಯಕ ಚತುರ್ಥಿ ದಿನದಂದು ಚಂದ್ರನ ದರ್ಶನವನ್ನು ಮಾಡಿದರೆ ನಮಗೆ ಮಿಥ್ಯಾಪವಾದ ಆಗಲಿ, ಸುಳ್ಳಿನ ಅಪವಾದವಾಗಲಿ, ಕಳ್ಳತನ ಅಪವಾದವೇ ಆಗಲಿ ಯಾವುದೋ ಒಂದು ನಮಗೆ ಬಂದೇ ಬರುತ್ತೆ ಅಂತ ಇದರಿಂದಾಗಿ ಲೋಕಕ್ಕೆ ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ವಿನಾಯಕ ಚತುರ್ಥಿ ದಿನದಂದು ನಾವು ಯಾರೂ ಕೂಡ ಚಂದ್ರನ ದರ್ಶನವನ್ನು ಮಾಡಬಾರದು. ಆ ಚಂದ್ರನಿಗೆ ಒಂದು ಅಹಂಕಾರವಿತ್ತು. ಯಾಕೆ ವಿನಾಯಕ ಅವನಿಗೆ ಶಾಪವನ್ನು ಕೊಟ್ಟಿದ್ದು ಅಂತಂದ್ರೆ, ತನ್ನಷ್ಟು ಸುಂದರವಾದಂತಹ ವಸ್ತು ಮತ್ತೊಂದು ಲೋಕದಲ್ಲಿ ಇಲ್ಲ ಅಂತ ಆ ಚಂದ್ರನಿಗೆ ಒಂದು ಅಹಂಕಾರ ಇತ್ತಂತೆ. ಆ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ವಿನಾಯಕ ಚತುರ್ಥಿ ದಿನದಂದು ಯಾರು ಅವನನ್ನು ದರ್ಶನ ಮಾಡ್ತಾರೋ ಅವನಿಗೆ ಮಿಥ್ಯಾಪವಾದವು ಬರಲಿ ಅಂತ ಶಾಪವನ್ನು ಕೊಟ್ಟ ವಿನಾಯಕ. ಸರಿ ರೀ, ಶಾಪ ಅನ್ನೋದು ಬಂತು. ಇವಾಗ ನಾವು ತಿಳಿಯದೇನೆ ನೋಡಿಬಿಟ್ವಿ. ಅದರಿಂದ ಏನಾದ್ರೂ ಒಂದು ಪ್ರಾಯಶ್ಚಿತ್ತ ಏನಾದ್ರೂ ಇದೇನಾ ಅಂತಂದ್ರೆ ಅದಕ್ಕೆ ಹೇಳ್ತಾನೆ, ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕಮಾರೋದೀಹಿ ತವ ಕೇಶಸ್ಯ ಮಂತಕಃ. ಈ ಶ್ಲೋಕವನ್ನು ನಾವು ತಿಳಿಯದೆ ಅಥವಾ ತಿಳಿದು, ಗೊತ್ತಿದ್ದೋ ಗೊತ್ತಿಲ್ಲದೋ, ವಿನಾಯಕ ಚತುರ್ಥಿ ದಿನದಂದು ನಾವು ಚಂದ್ರನ ದರ್ಶನವನ್ನು ಮಾಡಿದಾಗ ನಾವು ಈ ಶ್ಲೋಕವನ್ನು ಪಠನೆ ಮಾಡಬೇಕು. ಪಠನೆ ಮಾಡಿದಾಗ ನಮಗೆ ಆ ಅಪವಾದ ಅನ್ನೋದು ಬರೋದಿಲ್ಲ ಅಂತ ಪುರಾಣದಲ್ಲಿ ಹೇಳ್ತಾರೆ. ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಮೊದಲಿಗೆ ಪ್ರಸೇನ ಆ ಸ್ಯಮಂತಕ ಮಣಿಯನ್ನು ಹಿಡ್ಕೊಂಡು ಹೋಗಿದ್ದ ಕಾಡಿಗೆ. ಅವಾಗ ಸಿಂಹವು ಅವನನ್ನು ಸಂಹಾರಗೊಳಿಸಿತು. ನಂತರ ಸಿಂಹವನ್ನು ಜಾಂಬವಂತನು ಸಂಹಾರ ಮಾಡಿದ. ನಂತರ ಈ
ಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದು ಅವರ ಜಾಂಬವಂತನೊಡನೆ ಯುದ್ಧವನ್ನು ಮಾಡಿ ಆ ಸಮಂತಕ ಮಣಿಯನ್ನು ತಿರುಗಿ ಆ ಸತ್ರಾಜಿತ ರಾಜನಿಗೆ ಕೊಟ್ಟ ಅಂತ ಈ ಕಥೆಯನ್ನು ಈ ಕೇವಲ 4 ಪಾದಗಳಲ್ಲಿ ಇಷ್ಟೂ ಕಥೆಯನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇಂತಹ ಈ ಶ್ಲೋಕದ ಪಠಣವನ್ನು ಯಾರು ಮಾಡ್ತಾರೋ ಅವರಿಗೆ ಮಿಥ್ಯಾಪವಾದ ಅನ್ನೋದು ಬರುವುದಿಲ್ಲ ಅಂತ ಹೇಳುವ ಮೂಲಕ ಈ ಕೃಷ್ಣ ಪರಮಾತ್ಮ ಲೋಕಕ್ಕೆ ಇದನ್ನು ತಿಳಿಸುವುದಕ್ಕೋಸ್ಕರವಾಗಿಯೇನೆ ತನಗೆ ಯದ್ಯಪಿ ಅಪವಾದ ಏನು ಬಂದಿಲ್ಲ, ಆದರೆ ಯಾರಾದರೂ ಲೋಕದಲ್ಲಿ ತಿಳಿಯದೇನೆ ಆ ವಿನಾಯಕ ಚತುರ್ಥಿ ದಿನದಂದು ಚಂದ್ರನ ದರ್ಶನ ಮಾಡಿಬಿಟ್ರೆ ಅವರ ಒಂದು ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಏನಾದರೂ ಒಂದು ಶ್ಲೋಕ ಬೇಕು ಅಥವಾ ಪ್ರಮಾಣ ಇರಬೇಕು. ಇವಾಗ ನಾವು ಎಲ್ಲ ಸಾಮಾನ್ಯ ಜನರ ಚಿಂತನೆ ಯಾವ ರೀತಿಯಾಗಿರುತ್ತೆ, ಅವನ ಆಲೋಚನೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಆಯ್ತ್ರಿ ವಿನಾಯಕ ಚತುರ್ಥಿ ದಿನದಂದು ನಾವು ಚಂದ್ರ ದರ್ಶನ ಮಾಡಿದ್ವಿ, ಯಾರಿಗೂ ಏನು ತೊಂದರೆ ಆಗ್ಲಿಲ್ಲ, ಅದೇ ರೀತಿಯಾಗಿ ನಮಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅಂತ ನಾವು ಭ್ರಮಿಸ್ತೇವೆ. ಈ ರೀತಿಯಾಗಿ ಕೃಷ್ಣನೇ ತನಗೇನೇ ಅಪವಾದ ಬಂದಿದೆ ಅಂತ ತೋರಿಸಿಕೊಟ್ಟಾಗ ನಾವು ಒಂದು ಹೆದರಿಕೆಯಿಂದಾಗಿ ಏನ್ ಮಾಡ್ತೇವೆ, ದೇವರಿಗೇನೆ ಇಂಥದ್ದು ತಪ್ಪಿಲ್ಲ ಅಂತಂದ ಮೇಲೆ ಸಾಮಾನ್ಯವಾದಂತಹ ಮನುಷ್ಯರಾದಂತಹ ನಮಗೆ ಇದು ಬಂದೇ ಬರುತ್ತೆ, ಈ ಅಪವಾದ ಅನ್ನೋದು ಬಂದೇ ಬರುತ್ತೆ. ಆದ್ದರಿಂದ ನಾವು ಜಾಗೃತರಾಗಿರುತ್ತೇವೆ. ಅದಕ್ಕೋಸ್ಕರವಾಗಿಯೇನೆ ಕೃಷ್ಣ ತನ್ನ ಮೇಲೇನೆ ಅಪವಾದವನ್ನು ಹಾಕಿಕೊಂಡು ಲೋಕಕ್ಕೆ ಎಲ್ಲರಿಗೂ ಕೂಡ ಅವತ್ತಿನ ದಿನದಂದು ದರ್ಶನವನ್ನು ಮಾಡಬಾರದು ಅಂತ ಲೋಕಕ್ಕೆ ತಿಳಿಸಿಕೊಟ್ಟ. ಪ್ರಾಯಶ್ಚಿತ್ತವಾಗಿ ಈ ಶ್ಲೋಕವನ್ನು ಕೂಡ ಪಠನೆ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಈ ಕಥೆಯಿಂದಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಇದನ್ನೇನೆ ನಾವು ಗಣೇಶ ಚತುರ್ಥಿ ದಿನದಂದು ಸಮಂತಕೋಪಾಖ್ಯಾನ ಅನ್ನುವಂತಹ ಒಂದು ಕಥೆಯ ಮೂಲಕ ನಾವು ಅವತ್ತಿನ ದಿವಸ ಕೇಳ್ತೇವೆ. ಅಂತಹ ಕಥೆಯನ್ನು ಇಲ್ಲಿ ಪ್ರಕೃತದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಮಂತ್ರಾಲಯ ಪ್ರಭುಗಳು. ನಂತರ ಒಂದು ದಿನ ಕೌರವರು ಕುತಂತ್ರ ರೂಪವಾಗಿ ಪಾಂಡವರು ಇರುವಂತಹ ಮನೆಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಆವಾಗ ಕೃಷ್ಣನಿಗೆ ಒಂದು ವಾರ್ತೆ ಬರುತ್ತೆ, ಪಾಂಡವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ ಅಂತ. ಆ ವಾರ್ತೆಯನ್ನು ಕೇಳಿದ ಕೂಡಲೇ ಕೃಷ್ಣನು ದುಃಖಿತನಾಗಿ ಅವನು ಮೊದಲಿಗೆ ಈ ಹಸ್ತಿನಾಪುರಕ್ಕೆ ಬರ್ತಾನೆ ಸತ್ಯಭಾಮ ಜೊತೆಗೆ. ಬಂದಾಗ ಆ ಕೌರವರ ತಂದೆಯಾದಂತಹ ಅಂದ್ರೆ ಈ 100 ಜನ ಮಕ್ಕಳ ತಂದೆಯಾದಂತಹ ಧೃತರಾಷ್ಟ್ರನ ಹತ್ತಿರ ಹೋಗಿ ಮೊದಲಿಗೆ ಕೃಷ್ಣನು ಈ ರೀತಿಯಾಗಿ ಆಗಬಾರ್ದಾಯಿತು, ಈ ರೀತಿಯಾಗಿ ಆಗಿಬಿಡ್ತಲ್ಲ, ಪಾಂಡವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ ಅಂತ ದುಃಖವನ್ನು ಅವರ ಜೊತೆಗೆ ಹಂಚಿಕೊಳ್ತಾನೆ. ಅವಾಗ ಆ ಧೃತರಾಷ್ಟ್ರನು ಯದ್ಯಪಿ ಈ ಕೌರವರ 100 ಜನ ತಂದೆ ಆಗಿದ್ರೂ ಕೂಡ ಅವನಿಗೆ ಸ್ವಲ್ಪ ಪಾಂಡವರ ಮೇಲೆ ಪ್ರೀತಿ ಅನ್ನೋದಿತ್ತು. ಯಾಕೆ ಅಂದ್ರೆ ತಮ್ಮನ ಮಕ್ಕಳು ಅಂತ ಒಂದು ಬಾಂಧವ್ಯದಿಂದಾಗಿ ಅವನ ಮೇಲೆ ಪ್ರೀತಿ ಉಳ್ಳವನಾದಂತಹ ಧೃತರಾಷ್ಟ್ರನು ದುಃಖದಿಂದ ಕೂಡಿದವನಾಗಿದ್ದ. ಆ ಸಂದರ್ಭದಲ್ಲಿ ಅವನನ್ನು ಸಮಾಧಾನಗೊಳಿಸಿದ ಪರಮಾತ್ಮ. ಅದೇ ಸಂದರ್ಭದಲ್ಲೇನೆ ಅಲ್ಲಿಗೆ ಅಕ್ರೂರ ಮತ್ತು ಕೃತವರ್ಮ ಅಲ್ಲಿಗೆ ಬರ್ತಾರೆ. ಬಂದು ಸಮಂತಕ ಮಣಿಯ ಮೇಲೆ ವ್ಯಾಮೋಹದಿಂದಾಗಿ ಶರಧನ್ವ ಎನ್ನುವಂತಹ ರಾಜ ಈ ಸತ್ರಾಜಿತ ರಾಜನನ್ನು ಸಂಹಾರ ಮಾಡಿದ್ದಾನೆ ಎನ್ನುವಂತಹ ವಿಚಾರವನ್ನು ಅಲ್ಲಿಗೆ ತೆಗೆದುಕೊಂಡು ಬರ್ತಾನೆ. ಅದನ್ನು ಕೇಳಿದಂತಹ ಸತ್ಯಭಾಮೆಯು ದುಃಖಿತಳಾಗ್ತಾಳೆ. ಅವಳನ್ನು ಕೂಡ ಸಮಾಧಾನಪಡಿಸಿ ಕೃಷ್ಣ ಪರಮಾತ್ಮ ಅಲ್ಲಿಂದ ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಪಾಂಚಾಲ ರಾಜನಾದಂತಹ ದೃಪದ ರಾಜನು ತನ್ನ ಮಗಳಾದಂತಹ ದ್ರೌಪದಿಯ ವಿಷಯದಲ್ಲಿ ಸ್ವಯಂವರನ್ನು ಘೋಷಣೆ ಮಾಡ್ತಾನೆ. ಘೋಷಣೆ ಮಾಡಿದಾಗ ಅಲ್ಲಿಗೆ ಅನೇಕ ಜನರು ಬರ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣನು ಕೂಡ ಅಲ್ಲಿಗೆ ಬರಬೇಕು, ನನ್ನ ಮಗಳನ್ನು ಆಶೀರ್ವಾದ ಮಾಡಲಿಕ್ಕೆ ನೀನು ಬರಬೇಕು ಸ್ವಾಮಿ ಅಂತ ಆಹ್ವಾನವನ್ನು ಕೊಡ್ತಾನೆ. ಆವಾಗ ಕೃಷ್ಣನು ಕೂಡ ಅಲ್ಲಿಗೆ ಬರ್ತಾನೆ. ಅವಾಗ ಆ ಸ್ವಯಂವರದ ಪಣವಾಗಿಟ್ಟಂತಹ ಮತ್ಸ್ಯ ಮಂತ್ರವನ್ನು ಭೇದಿಸಿ ಬ್ರಾಹ್ಮಣ ವೇಷದಲ್ಲಿ ಬಂದಂತಹ ಈ ಪಾಂಡವರನ್ನು ನೋಡಿ ಕೃಷ್ಣನು ಸಂತೋಷ ಪಡ್ತಾನೆ.
ಇವರು ಯಾರು ಬೇರೆ ಅಲ್ಲ, ನನ್ನ ಪಾಂಡವರೇನೆ, ನನ್ನ ಸೋದರತೆಯ ಮಕ್ಕಳೇನೆ. ಇವರ್ಯಾರೂ ಕೂಡ ಆ ಅಗ್ನಿಯಲ್ಲಿ ಮೃತರಾಗಿಲ್ಲ. ಅಗ್ನಿಯನ್ನು ಮನೆಗೆ ಆ ಕೌರವರು ಬೆಂಕಿಯನ್ನು ಹಚ್ಚಿದಾಗ ಇವರ್ಯಾರೂ ಕೂಡ ಮರಣವನ್ನು ಹೊಂದಿಲ್ಲ ಅಂತ ತಿಳಿದುಕೊಂಡು ಕೃಷ್ಣನು ಸಂತೋಷ ಪಡ್ತಾನೆ. ಸಂತೋಷ ಪಟ್ಟ ಮೇಲೆ ಅವರನ್ನು ಕರೆಸ್ತಾನೆ. ಹತ್ತಿರ ಕರೆಸಿ, ನೀವು ಯಾವ ರೀತಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಇಲ್ವಾ ಅಂತೇಳಿ ಎಲ್ಲ ವಿಚಾರವನ್ನು ಕೂಡ ತಿಳಿದು ಸಂತೋಷ ಪಡ್ತಾನೆ. ಅವಾಗ ಅಲ್ಲಿ ನೋಡಿದಂತಹ ಪಾಂಡವರು ಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿದ ನಂತರ ಎಲ್ಲರೂ ಕೂಡ ಸಂತೋಷದಿಂದಾಗಿ ಮತ್ತೆ ಪುನಃ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಅಂತ ಹೇಳುವ ಮೂಲಕ ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಸಂತೋಷಗೊಳಿಸುತ್ತಿರುವಂತಹ ಕೃಷ್ಣ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳವರು ಈ ಒಂದು ಶ್ಲೋಕದಿಂದ ಇಷ್ಟು ವಿಸ್ತಾರವಾದಂತಹ ಕಥೆಯನ್ನು ಲೋಕಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನ ಅದೇ ರೀತಿಯಾಗಿ ಕೃಷ್ಣ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ. ಇನ್ನ ಕೊನೆಯದಾಗಿ ರಕ್ಷನ್ ಲೋಕಾನ್ ಸಮಸ್ತಾನ್ ನಿಜ ಜನ ನಯನಾನಂದಕಾರಿ ನಿರಸ್ತಾ ವದ್ಯ ಸೌಖ್ಯೇಕ ಮೂರ್ತಿ ಸುರತರು ಕುಸುಮೈ ಕೀರ್ಯಮಾಣೋ ಮರೇಂದ್ರೈ ಸಿದ್ಧೈರ್ಗಂಧರ್ವಪೂರ್ವೈ ಜಯ ಜಯ ವಚನೈ ಸ್ತೂಯಮಾನೋತ್ರ ಕೃಷ್ಣ ಸ್ತ್ರೀಭಿಃ ಪುತ್ರೈಶ್ಚ ಪೌತ್ರ್ಯಃ ಸಜಯತಿ ಭಗವಾನ್ ಸರ್ವಸಂಪತ್ ಸಮೃದ್ಧಃ. ಎಲ್ಲ ಜನರಿಗೆ ಹಿಂಸೆಯನ್ನು ಕೊಡ್ತಿರುವಂತಹ ಈ ಕಂಸ, ಜರಾಸಂಧರೆ ಮೊದಲಾದಂತಹ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ಪಾಂಡವರೇ ಮೊದಲಾದಂತಹ ಅನೇಕ ಸಜ್ಜನರ ಪಾಲನವನ್ನು ಮಾಡಿ ಇನ್ನು ತತ್ವೋಪದೇಶವನ್ನು ಮಾಡಿ ಯಾರು ಮೋಕ್ಷವನ್ನು ಇಚ್ಛೆ ಪಡ್ತಾರೋ ಅಂಥವರಿಗೆ ಮೋಕ್ಷವನ್ನು ಕೊಟ್ಟು ಎಲ್ಲ ಸಜ್ಜನರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿದಂತಹ ಕೃಷ್ಣ ಪರಮಾತ್ಮನನ್ನು ಎಲ್ಲ ಬ್ರಹ್ಮಾದಿ ಸಮಸ್ತ ದೇವತೆಗಳು ಇಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತಾನು ಇಲ್ಲಿ ಅವತಾರ ಮಾಡಿದಂತಹ ಸಂದರ್ಭ ಎಂತಹದ್ದು ಅಂತಂದ್ರೆ ಎಲ್ಲ ಜನರಿಗೂ ಕೂಡ ಸುಖವನ್ನು ಕೊಡಬೇಕು ಮತ್ತು ಆ ಜನರಿಗೆ ಕಷ್ಟವನ್ನು ಕೊಡ್ತಿರುವಂತಹ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಬೇಕು. ಇದಕ್ಕೋಸ್ಕರವಾಗಿಯೇ ಮುಖ್ಯವಾಗಿ ಅವತಾರವನ್ನು ಮಾಡಿದ್ದ. ಆ ಎಲ್ಲ ಕಾರ್ಯವನ್ನು ಕೂಡ ಸಂಪೂರ್ಣಗೊಳಿಸಿದಂತಹ ಕೃಷ್ಣನಿಗೆ ಜಯವನ್ನು ಉಂಟಾಗಲಿ ಅಂತ ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ನಂತರ ತನ್ನ ಪಟ್ಟಮಹಿಷಿಯರಾದಂತಹ ರುಕ್ಮಿಣಿ ಸತ್ಯಭಾಮಾದಿ ಪತ್ನಿಯರಿಂದಲೂ ಪ್ರದ್ಯುಮ್ನಾದಿ ಪುತ್ರರಿಂದಲೂ ಅನಿರುದ್ಧಾದಿ ಮೊಮ್ಮಕ್ಕಳಿಂದಲೂ ಕೂಡ ಸಹಿತನಾಗಿ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಕೂಡ ಅತ್ಯಂತ ಉತ್ಕೃಷ್ಟರಾಗಿ ರಾಜಿಸುತ್ತಿದ್ದಾನೆ ಕೃಷ್ಣ ಪರಮಾತ್ಮ ಅಂತ ಹೇಳುವ ಮೂಲಕ ಈ ಶ್ಲೋಕದಿಂದ ಇಷ್ಟು ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕೊನೆಯದಾಗಿ ಇತಿ ಕೃಷ್ಣ ಚಾರಿತ್ರ ಮಂಜರಿ ಲೇಷತ ಕೃತ ರಾಘವೇಂದ್ರೇಣ ಯತಿನ ಭೂಯಾತ್ ಕೃಷ್ಣ ಪ್ರಸಾದದ. ಈ ಪ್ರಕಾರವಾಗಿ ರಾಘವೇಂದ್ರ ಸ್ವಾಮಿಗಳವರು ಕೊನೆಯದಾಗಿ ಈ ಕೃಷ್ಣನ ಚರಿತ್ರೆಯನ್ನು ಸಂಕ್ಷೇಪವಾಗಿ ಎಲ್ಲರಿಗೂ ಕೂಡ ತಿಳಿಸುವುದಕ್ಕೋಸ್ಕರವಾಗಿ ಈ ಸ್ತೋತ್ರ ರೂಪವಾದಂತಹ ಗ್ರಂಥವನ್ನು ರಚನೆ ಮಾಡಿದ್ದೇನೆ. ಇದರಿಂದಾಗಿ ಕೃಷ್ಣ ಪರಮಾತ್ಮನ ಪ್ರಸಾದ ಅನ್ನೋದು ಎಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳೋ ಮೂಲಕ ಇಲ್ಲಿ ಮುಗಿಸ್ತಾ ಇದ್ದಾರೆ. ಇದಕ್ಕೆ ವ್ಯಾಖ್ಯಾನ ರೂಪವಾಗಿ ಅವರ ಪೂರ್ವಾಶ್ರಮದ ಪುತ್ರರಾದಂತಹ ಲಕ್ಷ್ಮೀನಾರಾಯಣಾಚಾರ್ಯರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಅವರು ಮಾಲಾ ಎಂಬುದಾಗಿ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಅವರು ಕೊನೆಯದಾಗಿ ಅಂತಿಮ ಮಂಗಳಾಚರಣೆಯನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯತ್ ಪ್ರಸಾದಾತ್ ಸತ್ ಸಂಪದಸ್ತ್ಯು ಬ್ರಹ್ಮಾದೀನಾಂ ಶ್ರೇಯೋಪಿ ಚ ನಮಸ್ತೆ ರುಕ್ಮಿಣಿ ಸತ್ಯಭಾಮಾ ಆಶ್ಲಿಷ್ಟಾಯ ಸರ್ವದಾ. ಶ್ರೇಷ್ಠ ದೇವತೆಗಳಾದಂತಹ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಮತ್ತು ಅನೇಕರಿಗೂ ಕೂಡ ಸಕಲ ಸಂಪತ್ತುಗಳು ಮಂಗಳವು ಉಂಟಾಗಲಿ ಅನ್ನೋದಕ್ಕೋಸ್ಕರವಾಗಿ ಈ ರುಕ್ಮಿಣಿ ಸತ್ಯಭಾಮೆಯಿಂದ
ಸದಾ ಇರುವಂತಹ ಕೃಷ್ಣ ಪರಮಾತ್ಮನನ್ನು ನಾನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಸ್ತೋತ್ರವನ್ನು ಮಾಡುವ ಮೂಲಕ ಅವನಿಗೆ ನಮಸ್ಕಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಹೇಳುವ ಮೂಲಕ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಮಕ್ಕಳಾದಂತಹ ಲಕ್ಷ್ಮೀನಾರಾಯಣಾಚಾರ್ಯರು ಇಲ್ಲಿ ವ್ಯಾಖ್ಯಾನದ ಅಂತಿಮ ಮಂಗಳಾಚರಣೆಯನ್ನಾಗಿ ಈ ಶ್ಲೋಕವನ್ನು ರಚನೆ ಮಾಡುವ ಮೂಲಕ ಸಮಸ್ತ ಲೋಕ ಜನರಲ್ಲಿ ಎಲ್ಲರಿಗೂ ಕೂಡ ಮಂಗಳವನ್ನೋದು ಉಂಟಾಗಲಿ ಅನ್ನುವಂತಹ ವಿಚಾರವನ್ನು ತಿಳಿಸಿಕೊಡುವ ಮೂಲಕ ಈ ಗ್ರಂಥದ ಸಮಾಪ್ತಿಯನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ 5 ದಿನಗಳ ಕಾಲ ಈ ಕೃಷ್ಣನ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು ಅಂತ ಅತ್ಯಂತ ಆಸಕ್ತಿಯಿಂದಾಗಿ ಇಲ್ಲಿಗೆ ಬಂದು ಕುಳಿತು ಇಷ್ಟು ವಿಸ್ತಾರವಾದಂತಹ ಕಥೆಯನ್ನು ಸಂಗ್ರಹ ರೂಪವಾಗಿ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಕೃಷ್ಣ ಚಾರಿತ್ರ್ಯ ಮಂಜರಿ ಎನ್ನುವಂತಹ ಗ್ರಂಥದ ಒಂದು ಚಿಕ್ಕ ಉಪನ್ಯಾಸವನ್ನು ನೀವು 5 ದಿನಗಳ ಕಾಲ ಕೇಳಿದ್ದೀರಾ. ಇದನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಧನ ಸಂಪತ್ತುಗಳನ್ನು ಕೊಟ್ಟು ನಿಮ್ಮನ್ನು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲಿ ಅಂತ ಈ ಗ್ರಂಥಕರ್ತೃಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರ ಮೂಲಕವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕೆ ರಾಘವೇಂದ್ರ ಸ್ವಾಮಿಗಳವರ ಮೂಲಕವಾಗಿ ಏನೇ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ, ಆ ನರಸಿಂಹ ಅವತಾರದ ಸಂದರ್ಭದಲ್ಲಿ ಕೊನೆಯದಾಗಿ ನರಸಿಂಹ ದೇವರು ಹೇಳ್ತಾರೆ, ಹೇ ಪ್ರಹ್ಲಾದ, ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ವರವನ್ನು ಕೊಡ್ತೇನೆ. ಏನು ವರ ಅಂತಂದ್ರೆ, ಯಾರು ನಿನ್ನ ಪ್ರೀತಿಗೆ ಪಾತ್ರರಾಗ್ತಾರೋ ಅವರಿಗೇನೆ ನಾನು ಮೋಕ್ಷವನ್ನು ಕೊಡ್ತೇನೆ ಅಂತ ನರಸಿಂಹದೇವರು ಅಂದಿನ ದಿನ ಹೇಳಿದ್ರು. ಆ ಪ್ರಹ್ಲಾದರಾಜರ ಅವತಾರವೇ ನಮ್ಮ ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರು ಅವತಾರ. ಆದ್ದರಿಂದ ನಾವು ಏನೇ ಕಾರ್ಯವನ್ನು ಮಾಡಿದರೂ ಕೂಡ ಅವರ ಮುಖಾಂತರವಾಗಿ ಹೋದ್ರೆ, ಅವರ ಪ್ರೀತರಾದ್ರೆ ನಮಗೆ ಭಗವಂತನೂ ಕೂಡ ಪ್ರೀತನಾಗ್ತಾನೆ. ಅದಕ್ಕೋಸ್ಕರವಾಗಿ ಅವನ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕು ಅಂತಾದರೆ ಮೊದಲಿಗೆ ನಾವು ಗುರುಗಳಾದಂತಹ ಮಂತ್ರಾಲಯ ಪ್ರಭುಗಳ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ಏನೇ ಒಂದು ಕಾರ್ಯವನ್ನು ಮಾಡಿದರೂ ಕೂಡ ಗುರುಗಳ ಮುಖಾಂತರವಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು. ಹಾಗಾಗಿ ನಿಮ್ಮ ಎಲ್ಲರ ಯಶಸ್ಸನ್ನು ಕೂಡ ನಾನು ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರ ಮುಖಾಂತರವಾಗಿ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗಾಗಿ ನಿಮ್ಮ ಎಲ್ಲರಿಗೂ ಕೂಡ ಯಶಸ್ಸು ಅನ್ನೋದು ಉಂಟಾಗುತ್ತೆ ಅಂತ ಹೇಳ್ತಾ ಈ 5 ದಿನದ ಉಪನ್ಯಾಸವನ್ನು ಇಂದಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆಯಿಂದ ರಾಘವೇಂದ್ರ ಸ್ವಾಮಿಗಳವರ 354ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ತತ್ಪೂರ್ವಭಾವಿಯಾಗಿ ನಮ್ಮ ಶ್ರೀಮಠದಲ್ಲಿ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ದಿವಸ ಒಬ್ಬೊಬ್ಬ ವಿದ್ವಾಂಸರು 1 ದಿನಗಳ ಕಾಲ ಪ್ರವಚನವನ್ನು ಮಾಡ್ತಾರೆ. ಈ 2ನೇ ತಾರೀಕಿನಿಂದ ಆರಂಭಿಸಿ 8ನೇ ತಾರೀಕುವರೆಗೆ ಈ ಉಪನ್ಯಾಸವು ನಡೆಯುತ್ತೆ. 1 ದಿನ ಒಬ್ಬೊಬ್ಬ ವಿದ್ವಾಂಸರು ರಾಯರ ಮಹಿಮೆಗೆ ಸಂಬಂಧಪಟ್ಟಂತೇನೆ 1 ವಿಚಾರವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ತದಂಗವಾಗಿ ನಾಳೆ ದಿವಸ ರಾಯರು ರಚನೆ ಮಾಡಿದಂತಹ ದಶಾವತಾರ ಸ್ತವನ ಎನ್ನುವಂತಹ ವಿಷಯವನ್ನು ಮೊದಲಿಗೆ ನಾನು ಇಲ್ಲಿ ನಿರೂಪಣೆಯನ್ನು ಮಾಡ್ತೇನೆ. ಅದಾದ ನಂತರ ಯಾರ್ಯಾರೋ ವಿದ್ವಾಂಸರು ಯಾವ್ಯಾವ ವಿಷಯವನ್ನು ನಿರೂಪಣೆ ಮಾಡ್ತಾರೆ ಎನ್ನುವಂತಹ ವಿಷಯವನ್ನು ನಾನು ನಾಳೆ ದಿವಸ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ರಾಯರ ಆರಾಧನಾಂಗವಾದಂತಹ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಯರ ಅನುಗ್ರಹಕ್ಕೆ, ಅದೇ ರೀತಿಯಾಗಿ ರಾಯರ ಅಂತರ್ಯಾಮಿಯಾದಂತಹ ಅವರ ಉಪಾಸ್ಯ ಮೂರ್ತಿಯಾದಂತಹ ಬ್ರಹ್ಮಕರಾರ್ಚಿತ ರಾಮದೇವರೇ ಸ್ವತಃ ರಾಮದೇವರಿಂದ ಪೂಜಿತವಾದಂತಹ ಮತ್ತು ಚತುರ್ಮುಖ ಬ್ರಹ್ಮಕರಾರ್ಚಿತವಾದಂತಹ ಮೂಲರಾಮದೇವರ ಅವರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತಾ, ನಾಳೆ ದಿವಸ ಸರಿಯಾಗಿ 6 ಗಂಟೆಗೆ ಇದೇ ಸ್ಥಳದಲ್ಲೇನೆ
ಆರಾಧನಾಂಗ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತೆ. ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಶ್ರೀಮಠದ ಪರವಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ವಿಷಯವನ್ನು ನಾನು ಇಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.